ನಮಸ್ಕಾರ. ಆರ್ಯಭಟ್ಟನ 0 ಹಿಡಿದು ಸಚಿನ್ ತೆಂಡೂಲ್ಕರ್ನ 100 ಶತಕದವರೆಗೆ ಭಾರತ ಪ್ರತಿ ಯುಗದಲ್ಲಿ, ಪ್ರತಿ ಕಾಲದಲ್ಲಿ, ಪ್ರತಿ ಶತಮಾನದಲ್ಲಿ ಜಗತ್ತಿಗೆ ಜೀನಿಯಸ್ ರನ್ನ ನೀಡಿದೆ. ಇವತ್ತು ಕೆಲವು ಇಂಥ ಜೀನಿಯಸ್ಗಳ ಅದ್ಭುತ ಕೌಶಲ್ಯದಿಂದಾಗಿ ನಮ್ಮ ದೇಶ ವಿಶ್ವಗುರು ಆಗುವ ಪಥದಲ್ಲಿ ವೇಗವಾಗಿ ಮುಂದುವರಿಯುತ್ತಿದೆ. ತೆಂಡೂಲ್ಕರ್ ಕೇವಲ 17 ವರ್ಷದವರಿದ್ದಾಗ ತಮ್ಮ ಮೊದಲ ಶತಕ ಬಾರಿಸಿದ್ರು. ಲತಾ ಮಂಗೇಶ್ಕರ್ ಅವರು ತಮ್ಮ ಮೊದಲ ಹಾಡು 13ನೇ ವಯಸ್ಸಿನಲ್ಲಿ ರೆಕಾರ್ಡ್ ಮಾಡಿದ್ರು. ಹೌದು, ಒಬ್ಬ ಜೀನಿಯಸ್ ನ ಪರಿಚಯ ಚಿಕ್ಕ ವಯಸ್ಸಿನಲ್ಲೇ ಆಗುತ್ತೆ. ನಾವು ಹುಡುಕಿ ತೆಗೆದಿದ್ದೀವಿ ಇದೇ ರೀತಿಯ ಜೀನಿಯಸ್ ರನ್ನ. ನಮ್ಮ ಉದ್ದೇಶವೆಂದ್ರೆ ಈ ವೇದಿಕೆಯ ಮೂಲಕ ಇವರ ಸಾಮರ್ಥ್ಯ ಜಗಕ್ಕೆ ಸಾರಬೇಕೆಂದು, ಇವರಿಗೆ ಧೈರ್ಯ ತುಂಬಿಸಿ ಇವರ ಹಾಗೆ ಎಲ್ಲ ಪ್ರತಿಭಾಶಾಲಿ ಉದಯೋನ್ಮುಖ ಯಂಗ್ ಜೀನಿಯಸ್ಗೆ ಪ್ರೋತ್ಸಾಹ ತುಂಬಿಸೋದು. ಇಂದಲ್ಲ ನಾಳೆ ಇವರ ಕಾರ್ಯವನ್ನು ಜನ ಕೊಂಡಾಡುತ್ತಾರೆ. ನ್ಯೂಸ್ 18 ನೆಟ್ವರ್ಕ್ನ ಈ ಹೊಸ ಪ್ರಯತ್ನದ ಹೆಸರು ಬೈಜೂಸ್ ಯಂಗ್ ಜೀನಿಯಸ್. ದೇಶದ ಮೂಲೆ ಮೂಲೆಗಳಿಂದ ಹುಡುಕಿ ತೆಗೆದ ಕೆಲವು ಯಂಗ್ ಜೀನಿಯಸ್ ರಲ್ಲಿ ಕೆಲವು ವಿಶೇಷರನ್ನು ನಮ್ಮ ಸ್ಪೆಷಲ್ ಜೂರಿ ಅವರು ಆಯ್ಕೆ ಮಾಡಿದ್ದಾರೆ. ಅದರಲ್ಲಿ ಭಾಗಿಯಾಗಿದ್ದಾರೆ ನೀತಿ ಆಯೋಗದ ಸಿಇಒ ಅಮಿತಾಬ್ ಕಾಂತ್, ಪ್ರಸಿದ್ಧ ಕ್ಲಾಸಿಕಲ್ ಡಾನ್ಸರ್ ಮಲ್ಲಿಕಾ ಸಾರಾಭಾಯ್, ಇಂಡಿಯನ್ ಹಾಕಿ ಟೀಮ್ನ ಫಾರ್ಮರ್ ಕ್ಯಾಪ್ಟನ್ ಸರ್ದಾರ್ ಸಿಂಗ್, ಪ್ರಖ್ಯಾತ ಜರ್ನಲಿಸ್ಟ್ ಸಿರಿನ್ ಭಾನ್ ಮತ್ತು ಮಣಿಪಾಲ್ ಗ್ರೂಪ್ ಆಫ್ ಎಜುಕೇಶನ್ ನ ಚೇರ್ಮನ್ ಪದ್ಮಶ್ರೀ ಮೋಹನ್ ದಾಸ್ ಪೈ. ಬೈಜೂಸ್ ಜೀನಿಯಸ್ ನ ಪ್ರತಿ ಎಪಿಸೋಡ್ ನಲ್ಲಿ ನಾವು ಭೇಟಿಯಾಗೋಣ ಕೆಲವು ಯಂಗ್ ಜೀನಿಯಸ್ ರನ್ನ. ಇವರ ವಯಸ್ಸು ಚಿಕ್ಕವು, ಆದ್ರೆ ವೈಶಿಷ್ಟ್ಯಗಳು ದೊಡ್ಡವು. ಇವರೆಲ್ಲ ಜೀನಿಯಸ್ ನವರು, ಬೇರೆ ಬೇರೆ ಫೀಲ್ಡ್ ನವರು, ಇವರ ಎಬಿಲಿಟೀಸ್ ಬೇರೆ ಬೇರೆ, ಬಟ್ ದೇ ಆರ್ ಸಮಥಿಂಗ್ ಇನ್ ಕಾಮನ್. ಇವರೆಲ್ಲರೂ ಅನನ್ಯ, ಅದ್ಭುತ ಮತ್ತು ಅಸಾಮಾನ್ಯರು. ಅವಾರ್ಡ್, ಸೆಕ್ಯುಲೇಟ್, ಅನೇಕ ಪ್ರಕಾರದ ರೆಕಾರ್ಡ್ ಜೊತೆಗೆ ಇವರಲ್ಲೊಂದು ಸಾಕಿದೆ. ಅವರನ್ನ ಭೇಟಿಯಾಗೋಣ ಮತ್ತು ತಿಳಿಯೋಣ. ವೆಲ್ಕಮ್ ಟು ದ ಫಸ್ಟ್ ಎಪಿಸೋಡ್ ಆಫ್ ಬೈಜೂಸ್ ಯಂಗ್ ಜೀನಿಯಸ್. ನಾನು ಆನಂದ್ ನರಸಿಂಹನ್, ನಿಮ್ಮ ಹೋಸ್ಟ್ ಮತ್ತು ಈ ಅಮೇಜಿಂಗ್ ಪ್ರಯಾಣದ ಸೂತ್ರಧಾರ. ಬನ್ನಿ ಭೇಟಿಯಾಗೋಣ ನಮ್ಮ ಮೊದಲ ಯಂಗ್ ಜೀನಿಯಸ್ ರನ್ನು. ಅವರನ್ನು ಸ್ವತಃ ಮ್ಯೂಸಿಕಲ್ ಜೀನಿಯಸ್ AR ರೆಹಮಾನ್, ದ ಅಂಬಾಸಿಡರ್ ಆಫ್ ಇಂಡಿಯನ್ ಮ್ಯೂಸಿಕ್ ಅಂತಾರೆ. ಲೇಡಿಯನ್ ನಾದಸ್ವರಂ. ಅವರ ಬೆರಳು ಪಿಯಾನೋ ಮೇಲೆ ಸರಿದಾಡುತ್ತೆ ಬುಲೆಟ್ ಟ್ರೈನಿಗಿಂತಲೂ ವೇಗದಲ್ಲಿ. ಒಂದು ಪಿಯಾನೋ ಪ್ರೊಟಿಜಿ. ಇವರು 2019ರಲ್ಲಿ ಜಗತ್ತಿನ 195 ದೇಶದ ಕಾಂಟೆಸ್ಟೆಂಟ್ ರನ್ನು ಸೋಲಿಸಿ ಗೆದ್ದ ದ ವರ್ಲ್ಡ್ಸ್ ಬೆಸ್ಟ್ ಟೈಟಲ್ ಅನ್ನ. ನೋಡೋಣ ಹೇಗಾದ್ರೂ ಒಬ್ಬ ಲೀಡಿಯನ್ ಯಂಗ್ ಜೀನಿಯಸ್. Hello everyone, ನಾನು ಲೇಡಿಯನ್ ನಾದಸ್ವರಂ. I am 15 years old and I am musician from India. So ನಾನು 2 ವರ್ಷದವನಿದ್ದಾಗ I started to play drums, and then my father and my sister realized that and they gave me a lot of practice in drums and they taught me a lot of beats. 8 ವರ್ಷದ ನಂತರ ಲಿಡಿಯನ್ ಶಿಫ್ಟೆಡ್ ಇಸ್ ಮೇಜರ್ ಇನ್ಸ್ಟ್ರೂಮೆಂಟ್ ಪಿಯಾನೋ. ಆ ನಂತರ ಶುರುವಾಯಿತು ರಿಯಲ್ ಮ್ಯಾಜಿಕ್. ನಾನು 9 ವರ್ಷದವನಿದ್ದಾಗ ಮೈ ಫಾದರ್ ಶೋಡ್ ಮಿ ಅ ವಿಡಿಯೋ ಆಫ್ ಅ ಚೈನೀಸ್ ಬಾಯ್ ಪ್ಲೇಯಿಂಗ್ ಪಿಯಾನೋ. ಸೊ ಅದರಿಂದ ನಾನು ಇನ್ಸ್ಪೈರ್ಡ್ ಆದೆ. ಆಮೇಲೆ ಐ ಸ್ಟಾರ್ಟೆಡ್ ಟು ಪ್ಲೇ ಪಿಯಾನೋ. ಫಾರ್ ಅ ವೈಲ್ ಐ ಲರ್ನ್ಡ್ ಅಂಡರ್ ಡಾಕ್ಟರ್ ಸುರಜಿತ್ ಚಾಟರ್ಜಿ ಅಂಡ್ ಮಿಸ್ಟರ್ AR ರೆಹಮಾನ್ ಅಂಕಲ್ಸ್ ಮ್ಯೂಸಿಕ್ ಕಾಲೇಜ್ ಹಿಯರ್ ಇನ್ ಚೆನ್ನೈ. ಅಂಡ್ ದೆನ್ ನಾನು ಟ್ರಿನಿಟಿ ಕಾಲೇಜ್ ಆಫ್ ಲಂಡನ್ ನಲ್ಲಿ ನನ್ನ ಗ್ರೇಡ್ 5 ಮತ್ತು 8 ನ ಎಕ್ಸಾಮಿನೇಷನ್ ಅನ್ನು ಮುಗಿಸಿದೆ. ದೆನ್ ಐ ಸ್ಟಾರ್ಟೆಡ್ ಟೂರ್ ಅರೌಂಡ್ ದ ವರ್ಲ್ಡ್ and I have performed approximately around 500 concerts. I am capable of playing any piece and 2 pianos, and to say it humbly, I can also play blindfolded in 2 pianos simultaneously. And I performed blindfolded in many stages and including the world's best. ನಾನು the world's best ನ ಮೊದಲ ಸೀಸನ್ 1 ನ ವಿಜೇತನಾಗಿರುವೆನು. ಇದು ನನಗೆ ಈ ಜವಾಬ್ದಾರಿಯನ್ನು ಮನದಟ್ಟು ಮಾಡುತ್ತೆ. ಅಂದ್ರೆ ನಾನು ನನ್ನ ಸಂಗೀತದಿಂದ ಎಲ್ರಿಗೂ ಸಂತೋಷ ಹಂಚಬೇಕು. ನಾನೊಬ್ಬ ಸಂಗೀತಗಾರನಾಗಿ ಕಂಪೋಸಿಷನ್ ಅದ್ದು ನನ್ನ ಜೀವನದಲ್ಲಿ ಬಹಳ ಮಹತ್ವವಿದೆ. ನನಗೊತ್ತಿದ್ದೆ ನಾನು ಸ್ವತಃ ರಾಗವಾಗಿ ನನ್ನ ಭಾವನೆಗಳನ್ನು ವ್ಯಕ್ತಪಡಿಸಬಹುದು. ನಾನು ಹಾಲಿವುಡ್ ಮತ್ತು ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಮ್ಯೂಸಿಕ್ ಕಂಪೋಸರ್ ಮತ್ತು ನಾನು ವರ್ಲ್ಡ್ ಕ್ಲಾಸ್ ಪಿಯಾನಿಸ್ಟ್ ಕೂಡ ಆಗಬಯಸ್ತೀನಿ. ಅಂಡ್ ಐ ವಾಂಟ್ ಟು ಗೋ ಟು ದ ಮೂನ್ ಅಲಾಂಗ್ ವಿತ್ ಮೈ ಪಿಯಾನೋ ಅಂಡ್ ಪ್ಲೇ ದ ಬೀಟೋನ್ಸ್ ಮೂನ್ಲೈಟ್ ಸೊನಾಟಾ. ಬನ್ನಿ ಕೂತ್ಕೊ. ಥ್ಯಾಂಕ್ ಯು ಸೋ ಮಚ್. ಗೆಳೆಯರೆ, ನಾವು ತುಂಬಾ ಲಕ್ಕಿ ಲೀಡಿಯನ್ನ ಇಲ್ಲಿ ಭೇಟಿಯಾಗ್ತಿದ್ದೀವಿ. ಯು ವಾಂಟ್ ಟು ಗೋ ಆನ್ ಮೂನ್ ಅಂಡ್ ಪ್ಲೇ ರೈಟ್? 195 ಕಂಟ್ರೀಸ್ ನಲ್ಲಿ ಕಾಂಪಿಟಿಷನ್ ಆಗಿತ್ತು. ಬೆಸ್ಟ್ ಪಾರ್ಟ್ ಅಂದ್ರೆ ಕಾಂಪಿಟಿಷನ್ ದಿವಸ ಯು ಪ್ಲೇಡ್ ವಿತ್ 2 ಪಿಯಾನೋಸ್. ಎಷ್ಟು ಸಮಯದಿಂದ ಪ್ರಾಕ್ಟೀಸ್ ಮಾಡ್ತಿದ್ರಿ ಇದನ್ನ ಮಾಡೋಕೆ? ಒನ್ ಡೇ. ಸೊ ನಾನು ಫೈನಲ್ ನಲ್ಲಿ 2 ಪಿಯಾನೋ ಬಾರಿಸಿದ್ದೆ. And a day before finals, we saw a video of a lady Hazel Scott playing piano in 2 pianos during the 1960s.
ಓಕೆ. ಸೊ ನಾನ್ ಅವಳಿಂದ ಇನ್ಸ್ಪೈರ್ ಆದೆ ಮತ್ತು ನಾವ್ ಅದೇ ಮೆಥಡ್ ಅಲ್ಲಿ ಪ್ರಾಕ್ಟೀಸ್ ಮಾಡಿದೆವು. ದೆನ್ ವಿ ಪ್ಲೇಡ್ ಇಟ್ ಅಟ್ ದ ಫೈನಲ್ಸ್. ಹೌ ಡಿಡ್ ದ ಮ್ಯೂಸಿಕ್ ಬಗ್ ಬೈಟ್ ಯು? My dad used to tell that, when I was a baby and sleeping, I used to hum a tune. ನನ್ಗನ್ಸುತ್ತೆ ಆಗ್ಲೇ ಶುರು ಆಯ್ತು. And then when I was 2 years old, I started to play a beat on floor with xylophone sticks on my sister's birthday. It was like a 6/8 beat like. Then my father and my sister and my family saw that and they realized that I have something music. And then they give me training practice and they taught me so much beats. And then only started. ಬನ್ನಿ ನಿಮ್ಗೆ ತೋರಿಸ್ತೀನಿ. 18 ತಿಂಗಳ ವಯಸ್ಸಿನಿಂದ ಇವರು ಬಾರಿಸಲು ಶುರು ಮಾಡ್ತಾರೆ, ಅದು 6/8 ಬೀಟ್ಸ್. ನೀವು ನಿಮ್ಮನ್ನೇ ನಂಬ್ತೀರಾ ಈ ವಿಡಿಯೋ ನೋಡುವಾಗ? ನನ್ ಗೊತ್ತಿಲ್ಲ, ಆದ್ರೆ ನನ್ನ ತಂದೆ ಎಲ್ಲ ರೆಕಾರ್ಡ್ ಮಾಡ್ಕೊಳ್ತಿದ್ರು. ಸೊ ಇಟ್ಸ್ ಅ ವೆರಿ ಗುಡ್ ಮೆಮರಿ ಫಾರ್ ಮೀ. ಸರಿ, ಒನ್ ಪರ್ಸನ್ ಹೂಸ್ ಸಮ್ವೇರ್ ಕಾನ್ಸ್ಟೆಂಟ್ ಎವ್ರಿವೇರ್ ಈಸ್ ಯುವರ್ ಡ್ಯಾಡ್. ಆಫ್ ಕೋರ್ಸ್. ಅವರು ನಿಮ್ಮ ಫ್ಯಾನಾ ಅಥವಾ ಕ್ರಿಟಿಕಾ? When I make some mistake, he corrects that, he advises that. We cannot say he's like a critic, he's like more like a teacher. ಲೆಟ್ಸ್ ವೆಲ್ಕಮ್ ಸತೀಶ್. ಸತೀಶ್ ಅವರೇ, ವೆಲ್ಕಮ್ ಟು ಬೈಜೂಸ್ ಯಂಗ್ ಜೀನಿಯಸ್. ಪ್ಲೀಸ್ ಕುತ್ಕೊಳ್ಳಿ. ಸೊ ಇವರು ಸತೀಶ್ ವರ್ಷನ್ ಅಂಡ್ ಯುವರ್ ಸನ್ ಇಸ್ ಲಿಡಿಯನ್ ನಾದಸ್ವರಂ. Yes. ಇದನ್ನ ಸ್ವಲ್ಪ ತಿಳಿಸಿ ಹೇಳಿ, ಎಕ್ಸ್ಪ್ಲೇನ್ ಟು ಅಸ್. Lydian is a mole or a scale in Western music, and Nadaswaram is a musical instrument which is played in auspicious occasions normally. So I want him to grow as a world-class musician. ವಾಟ್ ಈಸ್ ಸ್ಪೆಷಲ್ ಅಬೌಟ್ ಹಿಮ್? ಅವನು ಸ್ಪೆಷಲ್ ಯಾಕಂದ್ರೆ ಅವನಲ್ಲಿ ತುಂಬಾ ರೇರ್ ಗಿಫ್ಟ್ ಆಫ್ ಪರ್ಫೆಕ್ಟ್ ಪಿಚ್ ಸೆನ್ಸ್. ಹಿ ಕ್ಯಾನ್ ಐಡೆಂಟಿಫೈ ಎನಿ ನೋಟ್, ಎನಿ ಸೌಂಡ್, ಮತ್ತೆ ಅವನು ಹೇಳಬಲ್ಲ ಯಾವ ಪಿಚ್ ಅದು, ಯಾವ ಫ್ರೀಕ್ವೆನ್ಸಿ ಅಂತ. ಅದು ರಿಯಲಿ ಅ ಗಿಫ್ಟ್. ಹಾಗಾಗಿ ಅವನು ಸ್ಪೆಷಲ್. ನಾದ ಹಿಡಿದ್ರೆ ಚಾಲೆಂಜ್ ಇಸ್ ನಾದಾದ್ರೂ ಹಿಡಿಯಪ್ಪ, ಗೆಟ್ ಹೋಲ್ಡ್ ಆಫ್ ದ ನೋಟ್. ಬನ್ನಿ, ಬೈಜೂಸ್ ಜೀನಿಯಸ್ ನಲ್ಲಿ ಲಿಟಲ್ ಜೀನಿಯಸ್ ಜೊತೆ ನಾವು ಮಾತನಾಡೋಣ. ಆದ್ರೆ ಅವರ ಫಾದರ್ಗೆ ಹೇಳೋಣ ಧನ್ಯವಾದ. ಥ್ಯಾಂಕ್ ಯು ವೆರಿ ವೆರಿ ಮಚ್ ನಮ್ ಜೊತೆ ಸೇರ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯು ಜಸ್ಟ್ 15 ಲಿಡಿಯನ್. ಆದ್ರೆ ನಿಮ್ಮ ಹತ್ರ ಎಷ್ಟೊಂದು ಬಿರುದುಗಳಿವೆ. ಮೂನ್ ಸ್ಟಾರ್ಸ್ ಫ್ರಮ್ ಮದ್ರಾಸ್ ಅಂತಾರೆ. ರೆಹಮಾನ್ ಸಾಬ್ರು ನಿಮ್ಮನ್ನಂದಿದ್ದಾರೆ ಇಂಡಿಯಾಸ್ ಅಂಬಾಸಿಡರ್ ಆಫ್ ಮ್ಯೂಸಿಕ್ ಅಂದ್ರು. ನಿಮ್ಗೆ ವರ್ಲ್ಡ್ಸ್ ಬೆಸ್ಟ್ ಬಿರುದು ಸಿಕ್ಕಿದೆ. ಎಲ್ಲ ಕಡೆ ನಿಮ್ಗಂತಾರೆ ಜೀನಿಯಸ್, ಪ್ರೊಟಿಜಿ, ಸೂಪರ್ಬ್, ಎಬಿಲಿಟಿ ಹೀಗೆಲ್ಲ ಅಂತಾರೆ. ಇದರಿಂದ ನಿಮ್ಗೆ ಪ್ರೆಷರ್ ಆಗೋಲ್ವಾ? No, it doesn't put pressure, but I feel happy and responsible that I should make everyone happy by my music. ಉದಾಹರಣೆಗೆ ಈಗ ಮೋಹನ್ ಲಾಲ್ ಸಾಹೇಬ್ರು ಹೇಳಿದ್ರು, ಯು ಆರ್ ಕಂಪೋಸಿಂಗ್ ಮ್ಯೂಸಿಕ್ ಫಾರ್ ಹಿಸ್ ಮೂವಿ. Yes, yeah. ಸೊ ಪ್ರೆಷರ್ ಇಲ್ವಾ? No, not pressure. This is my first film, first musical debut. Feel so responsible. Rather than pressure, it's a responsibility that we should make everyone happy with my music. ಹಾಡು ಕಂಪೋಸ್ ಮಾಡ್ತೀರಾ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾಡ್ತೀರಾ ಒಂದು ಪಿಕ್ಚರ್ಗಾಗಿ, ಅದು 15 ವಯಸ್ಸಲ್ಲಿ. ವಾ, ನಮ್ ಜೊತೆ ಒಬ್ರು ಬೈಜು ಯಂಗ್ ಜೀನಿಯಸ್ ಕೂತಿದ್ದಾರೆ. ನಾನೀಗ ನಿಮ್ಗೆ ಅಂತವ್ರೆ ಒಬ್ಬ ಲೀಡಿಯನ್ ಜೀನಿಯಸ್ ರನ್ನ ಭೇಟಿ ಮಾಡಿಸ್ತೀನಿ. ಯಾಕೆಂದ್ರೆ ನಾನು ಅವರನ್ನ ಯಾವುದೇ ಜೀನಿಯಸ್ಗಿಂತ ಕಮ್ಮಿ ಅನ್ನೋಲ್ಲ. ಅವರು ಸುಮಾರು 300-350ಕ್ಕಿಂತ ಹೆಚ್ಚಿನ ಫಿಲ್ಮ್ಗಳಿಗೆ ತಮ್ಮ ಕೊಡುಗೆ ನೀಡಿದ್ದಾರೆ. ಕಂಪೋಸರ್ ಆಗಿ, ಸಿಂಗರ್ ಆಗಿ, ಮತ್ತು ಇನ್ನೂ ಏನೇನಿಲ್ಲ ಎಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಅಂದ್ರೆ ವೆನ್ ಯು ರೀಡ್ ಅಬೌಟ್ ಇಟ್ ಯು ಗೆಟ್ ಬ್ರೆತ್ಲೆಸ್. ಬನ್ನಿ ಸಿಗೋಣ ದ ಒನ್ ಅಂಡ್ ಓನ್ಲಿ ಶಂಕರ್ ಮಹಾದೇವನ್ ರನ್ನು. ದೇರ್ ಹಿ ಈಸ್. ನಮಸ್ಕಾರ ಶಂಕರ್ ಮಹಾದೇವನ್. ನಮಸ್ತೆ. ನಮಸ್ತೆ. ನನ್ಗಾಗಿ ನನ್ನ ಲೈಫ್ ನ ಸ್ಪೆಷಲ್ ಮೂಮೆಂಟ್. ಯಾಕೆಂದ್ರೆ ಒಬ್ಬ ಜೀನಿಯಸ್ ಅಲ್ಲಿದ್ದಾರೆ, ಇನ್ನೊಬ್ರು ಇಲ್ಲಿದ್ದಾರೆ, ನಮ್ ಜೊತೆ ಇಬ್ರು ಜೀನಿಯಸ್ ಇದ್ದಾರೆ ಇಲ್ಲಿ. Arey, don't call me a genius. I am nothing. I am a very, very small, basic musician. But the real genius is sitting in front of you, Anand. Oh, thanks, sir. ಯಾಕೆಂದ್ರೆ ನನ್ನ ಪ್ರಕಾರ ಈ ದೇಶದಲ್ಲಿ ಒಂದ್ ವೇಳೆ ಯಾರೇ ಮ್ಯೂಸಿಕಲ್ ಜೀನಿಯಸ್ ಆಟ್ ಪ್ರೆಸೆಂಟ್ ಇದ್ದಾರೆ ಅಂದ್ರೆ ಅವನು ಅಂದ್ರೆ ಲಿಡಿಯನ್ ನಾದಸ್ವರಂ. ನಮ್ಮಲ್ಲಿ ಮುಂಬೈನಲ್ಲಿ ಇಂಟರ್ನ್ಯಾಷನಲ್ ಪಿಯಾನೋ ಡೇ ಆಗುತ್ತೆ. ಇಂಟರ್ನ್ಯಾಷನಲ್ ಪಿಯಾನೋ ಡೇ ನಲ್ಲಿ ಆನಂದ್, ನಾನು ಈ ವಿಷಯ ಹೇಳ್ತೀನಿ ನಿಮ್ಗೆ. ದೊಡ್ಡ ದೊಡ್ಡ ಹೆಸರುಗಳಿವೆ. ಲೂಯಿ ಬ್ಯಾಂಕ್ಸ್ ಇದ್ದಾರೆ, ಬಹಳಷ್ಟು ಇದ್ದಾರೆ. ಇಂದ್ರಜಿತ್ ಶರ್ಮಾ ಇದ್ದಾರೆ, ಗುಲ್ರಾಜ್, ಹೀಗೆ ಬಹಳಷ್ಟು ಪಿಯಾನೋ ಪ್ಲೇಯರ್ಸ್ ಇದ್ದಾರೆ. ಅವರು ಬರ್ತಾರೆ ಮತ್ತೆ ಬರೀ ಪಿಯಾನೋ ಬಾರಿಸ್ತಾರೆ. ಮತ್ತೆ ಆ ಪಿಯಾನೋ ಡೇ ನ ಸ್ಟಾರ್ ಅಟ್ರಾಕ್ಷನ್ ನಮ್ಮ ಪುಟ್ಟ ಲಿಡಿಯನ್ ನಾದಸ್ವರಂ. ಅಂಡ್ ನೀಡ್ಲೆಸ್ ಟು ಸೇ, ಯಾವಾಗ ಅವನು ತನ್ನ ಹೋಮ್ ಗ್ರೌಂಡ್ ಅಂದ್ರೆ ದ ಮೋಸ್ಟ್ ಕಂಫರ್ಟೇಬಲ್ ಎನ್ವೈರನ್ಮೆಂಟ್ ದಟ್ ಈಸ್ ದ ಪಿಯಾನೋ, ಅಲ್ಲಿ ಹೋಗಿ ಕೂತ್ಕೋತಾನಲ್ಲ, ಅವನು ಕ್ಲಾರ್ಕ್ ಕೆಂಟ್ ನಿಂದ ಸೂಪರ್ ಮ್ಯಾನ್ ಆಗ್ತಾನೆ. ನಿಜವಾಗಿಯೂ
ನೀವು ನನ್ ಬಾಯ್ ಮಾತನಾಡಿದ್ರ. And I'm dying to play ಯಾರ ನಂದು ಅವನಿಂದ ಏನಾದ್ರು ಕೇಳೋಣ. ನಾನು ಅದನ್ನೇ ಹೇಳ್ತಿದ್ದೀನಿ, ನೀವು ಶುರು ಮಾಡಿ ಆಮೇಲೆ ಲಿಡಿಯನ್ ಇಲ್ಲಿ ಶುರು ಮಾಡ್ತಾರೆ. Num dum dum da da num 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 dum da da no What a pleasure it is, Lydian. This is what I call a musician of depth. Somebody who's got such high musicality. God bless you, Maga. ಥ್ಯಾಂಕ್ ಯು ಅಂಕಲ್. ನಾನು ನಿಜವಾಗಿಯೂ ನಿನಗೆ ಪ್ರೇ ಮಾಡ್ತೀನಿ. The success you already have. Just a wonderful life ahead. Such a wonderful musical life ahead. And may you get more and more recognition and ಜನರ ಪ್ರೀತಿ. ನಿನ್ ಪೂರ್ತಿ ಜೀವನ ಖುಷಿ ಆಗಿರೋ. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಥ್ಯಾಂಕ್ ಯು. ಬಾಯ್ ಬಾಯ್. Yes, thanks. Take care of yourself. Bye. ಥ್ಯಾಂಕ್ ಯು. ಬಾಯ್. ಬನ್ನಿ, ದಟ್ ವಾಸ್ ಇನ್ಕ್ರೆಡಿಬಲ್ ವಾಸಂಟ್ ಇಟ್? ಎರಡು ಜೀನಿಯಸ್ ಒಬ್ರಿಗೊಬ್ರು ಜೊತೆಗೆ ಮಾತಾಡ್ತಾ ಇದ್ದಾರೆ. ಲಿಡಿಯನ್, ಇನ್ನೊಂದು ವಿಚಾರ ನಿಮ್ಮಿಂದ ತಿಳ್ಕೋಬೇಕಿತ್ತು, ಇನ್ನೊಬ್ರು ಜೀನಿಯಸ್ ಬಗ್ಗೆ. ಲಿಡಿಯನ್, ಇನ್ನೊಬ್ರು ಜೀನಿಯಸ್ ಯಾರೊಂದಿಗೆ ಅಂದ್ರೆ ಯು ಹ್ಯಾಡ್ ಎ ವೆರಿ ಸ್ಪೆಷಲ್ ಬಾಂಡ್. ರೆಹಮಾನ್ ಸರ್. ಆಫ್ ಕೋರ್ಸ್. ಟೆಲ್ ಮಿ ಅಬೌಟ್ ದ ಅಸೋಸಿಯೇಷನ್ ವಿತ್ ಹಿಮ್. ವೆನ್ ಡಿಡ್ ಯು ಮೀಟ್ ಹಿಮ್ ಅಂಡ್ ಎಲ್ಲೆಲ್ಲಿ ಹೋದ್ರಿ? ಫಸ್ಟ್ ಐ ಮೆಟ್ AR ರೆಹಮಾನ್ ಅಂಕಲ್ ಇನ್ ನನ್ನ ಫಿಲ್ಮ್ ಆಡಿಯೋ ಲಾಂಚ್. ನಾನಲ್ಲಿ ಡ್ರಮ್ಸ್ ಬಾರಿಸಿದ್ದೆ ಮತ್ತು ಆಡಿಯೋ ಲಾಂಚ್ ಆದ ಬಳಿಕ ಫೋಟೋ ತೆಗೆಸಿದೆ. ಅವರು ನನ್ನನ್ನು ತಮ್ಮ ಬದಿಯಲ್ಲಿ ಕೂರಿಸಿದ್ರು, ನಾವು ಫೋಟೋ ತೆಗೆದೆವು. ಆಮೇಲೆ ನಾನು ಅವರ ಚೆನ್ನೈಯಲ್ಲಿಯ KM ಮ್ಯೂಸಿಕ್ ಕನ್ಸರ್ವೇಟ್ ಸ್ಕೂಲ್ಗೆ ಸೇರ್ಕೊಂಡೆ. ಆ್ಯಂಡ್ ದೆನ್ I studied tabla there for a while, and then Russian piano method under Dr. Surajit Chatterjee sir, and also after my world's best when he did a felicitation ceremony in his KM Music Conservatory, inviting all the media, and it was a grand felicitation ceremony, and then I'm so grateful to him. ಇದು ನಿಮ್ಮ ಹಿಂದೆ ಯಾವ ಇನ್ಸ್ಟ್ರೂಮೆಂಟ್ಸ್ ಇವೆ, ಅವುಗಳ ಸ್ಟೋರಿ ಹೇಳಿ. So this piano Steinway and Sons, Steinway pianos is like having a Rolls Royce at home. It's the world's best brand in pianos. ಹೌದು, ಅಂದ್ರೆ ಇವತ್ತು ಬೈಜೂಸ್ ಯಂಗ್ ಜೀನಿಯಸ್ ನಲ್ಲಿ ಪರ್ಫಾರ್ಮೆನ್ಸ್ ಬೇಕೇ ಬೇಕಲ್ಲ. ಅಂದ್ರೆ ಒಂದು ಚಿಕ್ಕ ಬ್ರೇಕ್ ನಂತರ ನಮ್ಮೊಂದಿಗೆ ಇದ್ದು ಬಿಡಿ. ವೆಲ್ಕಮ್ ಬ್ಯಾಕ್ ಟು ಬೈಜೂಸ್ ಯಂಗ್ ಜೀನಿಯಸ್. ನಮ್ಮೊಂದಿಗಿದ್ದಾರೆ 15 ವರ್ಷ ವಯಸ್ಸಿನ ಲಿಡಿಯನ್ ನಾದಸ್ವರಂ ಚೆನ್ನೈಯಿಂದ. ನಮ್ಗೇನ್ ತೋರಿಸ್ತೀರಾ? I will be playing a medley of Western classical piece and some Bollywood songs. ವಾ, ಆಗ್ಲಿ. ಫ್ಯಾಂಟಾಸ್ಟಿಕ್. ಕಮ್ ಆನ್ ಲಿಡಿಯನ್, ಕಮ್ ಆನ್. Okay. ತುಂಬಾ ಚೆನ್ನಾಗಿದೆ. ಇದು ತಗೊಳ್ಳಿ. Welcome. ಇದು ಬೈಜೂಸ್ ಯಂಗ್ ಜೀನಿಯಸ್ ವತಿಯಿಂದ
Lydian Nadaswaram, this is specially for you. Thank you so much. Now this is something very special, ladies and gentlemen. Lydian will take home amazing Byju's kit and also get 1 year subscription to Byju's. ಇದು ಇಟ್ಕೊಳ್ಳಿ, ಇದು ನಿಮ್ಗಾಗಿ, ಇದು ನಿಮ್ಗೆ, ಇದು ನಮ್ಮ ದೇಶದ್ದು. Lydian, congratulations. Thank you very much. Thank you. ನಮ್ಮ ಮುಂದಿನ ಯಂಗ್ ಜೀನಿಯಸ್ ಜಿಯೋಗ್ರಫಿ ವಿಷಯದಲ್ಲಿ ಗೂಗಲ್ ಮ್ಯಾಪ್ ಅನ್ನು ಮೀರಿಸುವವರಿದ್ದಾರೆ. ಜಗತ್ತಿನ ಮ್ಯಾಪ್ ನಲ್ಲಿ ನೀವು ಎಲ್ಲೂ ಬೆರಳಿಡಿ. ಆ ಜಾಗದ ಹೆಸರಷ್ಟೇ ಅಲ್ಲ, ಅದರ ಅಕ್ಕಪಕ್ಕದ ದೇಶಗಳನ್ನ, ಅಲ್ಲಿಯ ಪರ್ವತಗಳನ್ನ, ಅಲ್ಲಿಯ ಕರೆನ್ಸಿ, ಅಲ್ಲಿಯ ಇನ್ನಷ್ಟು ವಿಶೇಷತೆಗಳನ್ನ ತಟ್ಟನ್ನು ಹೇಳ್ತಾರೆ. ಹೌದು, ಇವರ ಹೆಸರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ 4 ಬಾರಿ ಬಂದಾಗಿದೆ. ಬನ್ನಿ ಮೀಟ್ ಆಗೋಣ ಮೇಘಾಲಿ ಮಾಲ್ವಿಕಾರನ್ನ. I am Meghali Malvika Swai. I am from Bhubaneswar and I am 14 years old. Since I was a kid, I like to look around globe, the atlas, and know more about the different countries and memorial the world. People call me the human search engine, the human atlas, and even the Google girl of India. The truth is, I never really memorize stuff for records. It's just that once I study them, it gets stored in my brain. I have read and learned about the different 197 countries of United Nations. So I'm able to identify flags, remember capitals, currencies, language, other major physical features, and also the details of neighboring countries of a particular country. I've got many awards on geography from the governor of Odisha. I've also made a record of saying 165 rivers in 1 minute and 1000 cities in 9 minutes 4 seconds. Currently, I've started taking a keen interest in the economic of countries and conflicts between different countries, and I keep myself updated on their geopolitical affairs. I aspire to be a space scientist someday and utilize my knowledge on geography for the development of mankind. Come, hi Meghali. Hi. We have to say hi like this. Come, sit. ನಿಮ್ಗೆ ಸ್ಟುಡಿಯೋಗೆ ಬರೋದಕ್ಕೆ ತೊಂದರೆ ಆಗ್ಲಿಲ್ವಲ್ಲ? ನೀವಂತೂ ಗೂಗಲ್ ಗರ್ಲ್, ಎಲ್ಲಾ ರಸ್ತೆ ಗೊತ್ತು ನಿಮ್ಗೆ. ಸರಿ, ಒಂದು ವಿಷಯ ಹೇಳಿ, ABCD ಕಲಿಯೋಕ್ ಮುಂಚೆ ನೀವು ಅಟ್ಲಾಸ್ ಮತ್ತೆ ಮ್ಯಾಪ್ಸ್ ಕಲಿಯಲು ಶುರು ಮಾಡಿದ್ರಿ, ಇದು ಹೇಗಾಯ್ತು? I mean, I was just 4 years old, and me and my father were watching the Football World Cup. And at that time, I was deeply fascinated by Shakira. So I wanted to know that who is she and where is she from? And then my dad was like, she's from Colombia. I was like, what is Colombia? And then he said that it's a country. And then I asked him if there are other countries or just India and Colombia. Sorry? And he said many countries named, especially those participating in that Football World Cup. And after a few days, I recalled all of those names. So he thought maybe I had some interest in geography and began teaching me. ಸರಿ, ಒಂದು ವಿಷಯ ಹೇಳಿ ನಂಗೆ. ನಾನು ನ್ಯೂಸ್ ಬ್ಯಾಕ್ಗ್ರೌಂಡ್ನವ ಅಲ್ವಾ? ಈಗೀಗೆ ನಿಮ್ಗೆ ಗೊತ್ತಿದೆ ಅಂದ್ರೆ ಒಂದು ಸ್ಟ್ಯಾಂಡ್ ಆಫ್ ನಡೀತಿದೆ, ಒಂದು ದೇಶ ಏನೋ ಮಾಡ್ತಿದೆ ಭಾರತದೊಂದಿಗೆ. ಚೈನಾದ ಬಗ್ಗೆ ಮಾತಾಡೋಣ. ಹೌ ಮೆನಿ ಕಂಟ್ರೀಸ್ ಡಸ್ ಚೈನಾ ಶೇರ್ ಇಟ್ಸ್ ಬಾರ್ಡರ್ಸ್ ವಿತ್ ಲ್ಯಾಂಡ್ ಅಂಡ್ ಮೆರಿಟೈಮ್? ಮತ್ತೆ ಆ ಡಿಸ್ಪ್ಯೂಟ್ ಶುರು ಮಾಡೋಣ. China has land border with 14 countries. And it has land dispute with almost each of these countries. So they are North Korea, Russia, Mongolia, Kazakhstan, Kyrgyzstan, Tajikistan, Afghanistan, Pakistan, India, Nepal, Bhutan, Myanmar, and Vietnam. When it comes to the maritime borders, those are the countries surrounding the South China Sea. Yeah, but China has maritime disputes with like Vietnam, Philippines, Malaysia, Brunei, Taiwan, and also Indonesia. ಮೇಘಾಲಿ, ನಿಮ್ ವಯಸ್ಸೆಷ್ಟು? I'm 14. 14 ವರ್ಷ ವಯಸ್ಸಿನಲ್ಲಿ ಇವರಿಗೆ ಅದೆಲ್ಲ ಗೊತ್ತಿಲ್ಲ. ದೊಡ್ಡ ದೊಡ್ಡ ಎಕ್ಸ್ಪರ್ಟ್ಸ್ ಮತ್ತು ಪ್ಯಾನಲಿಸ್ಟ್ ಬರ್ತಾರೆ, ಅವ್ರಿಗೆ ಗೊತ್ತಿರೋಲ್ಲ. ಆದ್ರೆ ನಿಮ್ಮೊಂದಿಗೆ ಒಂದು ವಿಷಯ ಕೇಳಬೇಕು. ನೀವು ಇಷ್ಟು ಓದಿದ್ದೀರಾ, ಅರ್ಥ ಮಾಡ್ಕೊಂಡಿದ್ದೀರಾ, ನಕಾಶೆ ನೋಡ್ತೀರಾ ಅಂದ್ರೆ ಅಂದ್ಕೊಳ್ಳಿ, ಯು ಗೆಟ್ ದ ಚಾನ್ಸ್ ಟು ರೀಡ್ರಾ ದ ಮ್ಯಾಪ್. ನಿಮ್ಗೆ ಜಗತ್ತಿನ ಮ್ಯಾಪ್ ಬದಲಿಸೋ ಅವಕಾಶ ಸಿಕ್ಕರೆ ನೀವೇನ್ ಮಾಡ್ತೀರಾ? I will, the countries that usually have some fights with each other, I will just separate them and put them away from each ಜಗಳ other. ಮಾಡೋರನ್ನು ದೂರ ಮಾಡ್ತೀರಾ ನೀವು? India, China, Pakistan, different. Okay, Sorry. I also wanted to visit some countries like England and Norway for the Northern Lights. ನಾರ್ದರ್ನ್ ಲೈಟ್ ನಿಂದಾಗಿ. Yeah. So either I take India there or whatever country I want to visit, I just bring it nearer to India. So it's easy to go. ವಾ, ನಾವು ಮುಂದಕ್ಕೆ ಹೋಗೋಣ. ಒಂದು ವಿಭಿನ್ನ ಜಗತ್ತಿಗೆ, ಒಂದು ಮಜವಾದ ಜಗತ್ತಿಗೆ, ಒಂದು ಜೀನಿಯಸ್ ನ ಜಗತ್ತಿಗೆ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಲೈಟ್ಸ್ ಕ್ಯಾಮರಾ ಕ್ವಿಜ್. ಒಂದು ಸಮುದ್ರ ಇದೆ, ಅದಕ್ಕೆ ತಟವೇ ಇಲ್ಲ. ಯಾವ ಸಿ ಅದು? Sargasso Sea. ನಾರ್ವೆಯ ಯಾವ ಹಳ್ಳಿ ಅದು? ಜಗತ್ತಿನಲ್ಲಿ ಅತಿ ಚಿಕ್ಕ ಹೆಸರಿರುವಂತಹದ್ದು.
ವೆಲ್ಕಮ್ ಬ್ಯಾಕ್ ಟು ಬೈಜೂಸ್ ಯಂಗ್ ಜೀನಿಯಸ್. ನಮ್ ಜೊತೆಗಿದ್ದಾರೆ ಭುವನೇಶ್ವರ್ನ 14 ವರ್ಷ ವಯಸ್ಸಿನ ಮೇಘಾಲಿ ಮಾಲ್ವಿಕಾ. ಅವರನ್ನು ಇಂಡಿಯಾದ ಎಟ್ ಲಾಸ್ಟ್ ಗರ್ಲ್ ಅಂತಲೂ ಹೇಳಲಾಗುತ್ತೆ. ಮೇಘಾಲಿ, ನಿಮ್ಗೆ ಪ್ರಶ್ನೆ ಕೇಳಿದ್ರೆ ಎಲ್ಲ ಉತ್ತರನೂ ಗೊತ್ತಿರ್ಬೇಕಲ್ಲ. ಒಂದ್ ಚಿಕ್ಕ ಗೇಮ್ ಆಡೋಣ. ಇಟ್ಸ್ ಕ್ವಿಜ್ ಟೈಮ್ ಆನ್ ಬೈಜೂಸ್ ಯಂಗ್ ಜೀನಿಯಸ್. ಲೈಟ್ಸ್ ಕ್ಯಾಮರಾ ಕ್ವಿಜ್ ಶುರು ಮಾಡೋಣ. ಎಲ್ಲಕ್ಕಿಂತ ಮೊದಲು ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ. ನಾರ್ವೆಯ ಯಾವ ಹಳ್ಳಿ ಅದು? ಜಗತ್ತಿನಲ್ಲಿ ಯಾವ ಹಳ್ಳಿ ಹೆಸರು ತುಂಬಾ ಚಿಕ್ಕದು? ಇಟ್ಸ್ ಗಾಟ್ ದಿ ಶಾರ್ಟೆಸ್ಟ್ ನೇಮ್ ಇನ್ ದ ವರ್ಲ್ಡ್. There's a village named A. Just A. And it's located in the northern part of Norway. Below an archipelago. It's called the Lofoten Archipelago. ಸರಿಯಾದ ಉತ್ತರ ನಿಮ್ದು ರೆಡ್ ಕ್ಲಿಫ್ ಲೈನ್. ಅರ್ಥವಾಯ್ತಲ್ಲ? ಮುಂದಿನ ಪ್ರಶ್ನೆ, ಯಾವ ದೇಶದ ಹೆಸರು ಬರುತ್ತೆ? Ratcliffe Line is a line between India and Pakistan. It was during the partition time. India and Pakistan that included Bangladesh. ಕರೆಕ್ಟ್, ಅದುವೇ ರೆಡ್ ಕ್ಲಿಫ್ ಲೈನ್. ಬೊಂಬಟ್ ಆಗಿದೆ. ಒಂದು ಸಮುದ್ರ ಇದೆ, ಅದಕ್ಕೆ ದಡವೇ ಇಲ್ಲ. ಆ ಸಿ ಯಾವುದು? Sargasso Sea. It's in Atlantic Ocean. It's beside North America. Although it does not have any coast, but it's near North America and it's an Atlantic ಇಟ್ಸ್ Ocean. ಇನ್ ಅಟ್ಲಾಂಟಿಕ್ ಓಷನ್. Sargasso Sea. ಸರಿಯಾದ ಉತ್ತರ ನಿಮ್ದು. ಯಾವ ಪರ್ವತ ಚಂದ್ರನಿಗೆ ಹತ್ತಿರವಾಗಿದೆ? It's Mount Chimborazo, and it's because Chimborazo is located near the equator, and since the Earth near equator, it's like the budges more, and that is why it's like nearer to the moon. Chimborazo is the highest mountain peak of equator. ಹೆಚ್ಚಿನ ಜನರು ಯೋಚಿಸ್ತಾರೆ ಅಂದ್ರೆ ಮೌಂಟೇನ್ ಚಂದ್ರನಿಗೆ ತುಂಬಾ ಹತ್ತಿರ ಇದೆ, ಎವರೆಸ್ಟ್ ಆಗಿರ್ಬೇಕು. ಆದ್ರೆ ಎವರೆಸ್ಟ್ ಅಲ್ಲ, ಎಕ್ವಡಾರ್ ನ ಮೌಂಟನ್ ಚಿಂಬುರಾಸು. ಸಖತ್ತಾಗಿ ಹೇಳಿದ್ರಿ ಮೇಘಾಲಿ, ಕೀಪ್ ಇಟ್ ಅಪ್. ಬನ್ನಿ, ನನ್ನ ಕೊನೆಯ ಪ್ರಶ್ನೆ. ಆ ಎಲ್ಲಾ ಸ್ಟೂಡೆಂಟ್ ವತಿಯಿಂದ, ಅಂದ್ರೆ ಎಲ್ರೂ ತಿಳ್ಕೋಬೇಕು, ನೀವು ಈ ಪೂರ್ತಿ ಅಟ್ಲಸ್ ಇದೆಯಲ್ಲ ಮೆಮರೈಸ್ ಮಾಡಿದ್ರಿ, ಜಿಯೋಗ್ರಫಿ ಎಷ್ಟು ಪರಿಶ್ರಮ ಪಟ್ರಿ, ಹೆಸರು ಗಳಿಸಿದ್ರಿ, ಹೇಗ್ ಮಾಡಿದ್ರಿ? ಏನ್ ಸೀಕ್ರೆಟ್? There isn't really a secret, but geography, instead of memorizing, if we try to map studies, visual studies, if you do that, then it will be easier for you to grasp everything. ಹೌದು, ಬಾಯಿಪಾಠ ಮಾಡಬೇಡಿ, ಅರ್ಥ ಮಾಡ್ಕೊಳ್ಳಿ ಅಂತಾಳೆ ಮೇಘಾಲಿ. ಥ್ಯಾಂಕ್ ಯು ವೆರಿ ವೆರಿ ಮಚ್ ಮೇಘಾಲಿ. ತುಂಬಾ ಹೆಮ್ಮೆ ಇದೆ, ತುಂಬಾ ಖುಷಿ ಆಗ್ತಿದೆ ನಮ್ಗೆ. ಇದು ನಿಮ್ಗೆ ಮೇಘಾಲಿ ಮಾಲ್ವಿಕಾ, ಬೈಜೂಸ್ ಯಂಗ್ ಜೀನಿಯಸ್ ವತಿಯಿಂದ ವಿ ಆರ್ ವೆರಿ ವೆರಿ ಪ್ರೌಡ್ ಆಫ್ ಯು. ಇದು ನಿಮ್ಗೆ ತುಂಬಾ ವಿಶೇಷವಾದ್ದು. ಮೇಘಾಲಿ ಏನ್ ಮಾಡ್ತಾಳಂದ್ರೆ ಈ ಬೈಜೂಸ್ ಕಿಟ್ ಅನ್ನು ಮನೆಗೆ ತಗೊಂಡು ಹೋಗ್ತಾಳೆ ಮತ್ತು ಬೈಜೂಸ್ ನ ವತಿಯಿಂದ 1 ವರ್ಷದ ಸಬ್ಸ್ಕ್ರಿಪ್ಷನ್ ಅನ್ನು ಪಡ್ಕೊಂಡಿದ್ದಾಳೆ. ಇದರೊಂದಿಗೆ ಮುಕ್ತಾಯವಾಗ್ತಿದೆ ಈ ಎಪಿಸೋಡ್ ಬೈಜೂಸ್ ಯಂಗ್ ಜೀನಿಯಸ್ ನ. ಈಗ ಚಿಂತೆ ಮಾಡ್ಬೇಕಾಗಿಲ್ಲ. ಲೈಕ್ ದ ಜರ್ನೀಸ್ ಆಫ್ ಲಿಡಿಯನ್ ಅಂಡ್ ಮೇಘಾಲಿ, ಇದು ಬರೀ ಶುರುವಷ್ಟೇ, ಇನ್ನು ಸಿಕ್ಕಾಪಟ್ಟೆ ಬರೋಕಿದೆ. ಥ್ಯಾಂಕ್ ಯು ಫಾರ್ ಟ್ಯೂನಿಂಗ್ ಇನ್. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಎಪಿಸೋಡ್ ಆಫ್ ಬೈಜೂಸ್ ಯಂಗ್ ಜೀನಿಯಸ್. ಗುಡ್ ಬೈ ಅಂಡ್ ಗಾಡ್ ಬ್ಲೆಸ್. ನಾನು 5 ವರ್ಷದವಳಿದ್ದೆ, ಆಗ ನಾನು 6 ಪ್ಯಾಕ್ಸ್ ಆಪ್ ಮಾಡ್ಕೊಂಡಿದ್ದೆ. ನಾನು 6 ವರ್ಷ ಇದ್ದಾಗ ನಾನು 10 ಕಿಲೋಮೀಟರ್ 48 ಮಿನಿಟ್ಸ್ ನಲ್ಲಿ ಮುಗಿಸಿದ್ದೆ. ಮತ್ತೆ 8 ಇದ್ದಾಗ 3 ಕಿಲೋಮೀಟರ್ ಅನ್ನು 12 ನಿಮಿಷ 10 ಸೆಕೆಂಡ್ ನಲ್ಲಿ ಮುಗಿಸಿದ್ದೆ. ನೀನ್ ಮಾಡ್ಬೋದಾ? ಇಲ್ಲ, ನಾನ್ ಮಾಡಿ ತೋರಿಸ್ತೀನಿ, ಅದನ್ನ ನೀವ್ ಮಾಡಿ ತೋರಿಸಿ. ನಿಮ್ ಫ್ಯಾನ್ ಆದೆ ನಾನು. ಇವತ್ತು ನಾನು ಆಟೋಗ್ರಾಫ್ ತಗೋತೀನಿ ಪೂಜಾಳಿಂದ. ನಾನು 11 ವರ್ಷದವಳಿದ್ದಾಗ ಐ ವಾಸ್ ರೆಫರ್ ಟು ಬಿ ದ ಇಂಡಿಯಾಸ್ ಯಂಗೆಸ್ಟ್ ಪ್ಯಾಲಿಯಂಟಾಲಜಿಸ್ಟ್. 14 ವರ್ಷ ವಯಸ್ಸಿನಲ್ಲಿ ಇವರಿಗೆ ಅವೆಲ್ಲ ಗೊತ್ತಿದೆ.